ಹಾಯ್ ಸ್ನೇಹಿತರೆ, ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಮುಂದೆ ಬಂದಿದ್ದೀನಿ. ಚಿಕನ್ ಪೆಪ್ಪರ್ ಡ್ರೈ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೂಡ ಚಿಲ್ಲಿ ಪೌಡ್ರು ಅರ್ಧ ಏನು ತೊಗೊಳ್ತೀವೋ ಅದು ಎರಡರಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೇನು ನಿಮ್ಗೆ ಗೊತ್ತೇ ಇರ್ತದೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು. ಯಾವುದೇ ಅಡುಗೆ ಕೂಡ ಉಪ್ಪು ಬೇಕೇ ಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಹಾಕ್ಕೊಂಡ್ರೆ ಉತ್ತಮ, ಯಾಕಂದರೆ ಮತ್ತೆ ಹಾಕ್ಕೊಳ್ಬೋದು. ಜಾಸ್ತಿ ಆದರೆ ಮತ್ತು ಕಷ್ಟ ಆಗ್ತದೆ ಕಡಿಮೆ ಮಾಡೋದು. ಹಾಗೆ ಒಂದು ಅರ್ಧ ಲೆಮನ್ ತೊಗೊಳ್ತಾ ಇದ್ದೀನಿ. ಲೆಮನ್ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಮಿಕ್ಸ್ ಮಾಡ್ಕೊಂಡು ಯಾವಾಗಲಿಂದ ಒಂದು ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಟೇಸ್ಟ್ ಹಿಡಿತದೆ. ರುಚಿ ಚಿಕನ್ ನೀಟಾಗೆಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡು ಒಳ್ಳೆ ಟೇಸ್ಟಿ ಕೊಡುತ್ತೆ. ನಾನೊಂದು ಅರ್ಧ ಗಂಟೆ ಮಿಕ್ಸ್ ಮಾಡ್ಕೊಂಡು ಹಾಗೆ ಇಡ್ತೀನಿ, ಒಂದು ಅರ್ಧ ಗಂಟೆ. ಬನ್ನಿ ಇವತ್ತು ಒಲೆ ಹಚ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ಅದ್ರ ಪಾಡಿಗೆ ಇದಾಗ್ತಾ ಇದೆ. ಆಯಿತು. ಹಾಗೆ ನಮ್ಗೆ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತೀನಿ, ಸನ್ಫ್ಲವರ್ ಆಯಿಲು. ಹಾಗೆ ಜೀರಿಗೆ, ಟೇಸ್ಟ್ ತುಂಬ ಜೀರಿಗೆ ಬೇಕಲ್ಲ, ಸೊ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಎಷ್ಟು ಬೇಕು ಇನ್ನೊಂದ್ಸಲ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಎಷ್ಟು ಬೇಕು ಒಗ್ಗರಣೆಗೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದಷ್ಟು ರುಚಿ ಜಾಸ್ತಿ, ಹೆಲ್ತ್ ಕೂಡ ಒಳ್ಳೆಯದು. ಒಂದೆರಡು ಕಡ್ಡಿ ನಾವು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅದು ಅಲ್ವಾ. ಹಾಗೆ ಚಿಕನ್ ತೊಗೊಂಡು ಗೋಲ್ಡನ್ ಕಲರ್ ಚೇಂಜ್ ಆಯ್ತು ನೋಡಿ. ಚಿಕನ್ ತೆಗೆದು ಹಾಕೋಣ. ಹಾಫ್ ಆನ್ ಅವರ್ ನೆನೆಸಿಡ್ಬೇಕು, ಯಾವತ್ತು ಟೇಸ್ಟ್ ಜಾಸ್ತಿ ಸಿಗುತ್ತೆ. ಚಿಕನ್ ನೀಟಾಗಿ ಮಸಾಲೆ ಇಟ್ಕೊಂಡಿರುತ್ತೆ. ನಾವೇನು ಕಲಸಿಟ್ಕೊಂಡಿದ್ದೆ ಅರ್ಧ ಗಂಟೆ, ಅದನ್ನು ಹಾಕ್ತಾಯಿದ್ದೀನಿ ಚಿಕನ್ನು. ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ನಿಧಾನಕ್ಕೆ ಬೇಯುತ್ತೆ. ಸೊ ನೀರೆಲ್ಲ ಬಿಟ್ಕೊಳ್ಬೇಕು. ಅದು ನೀಟಾಗಿ ಫ್ರೈ ಆಗಬೇಕು. ಇದು ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಕಲರ್ ಚೇಂಜ್ ಆಗಬೇಕು. ತೋರಿಸ್ತೀನಿ ಆಮೇಲೆ ನಿಮಗೆ. ಹಂಗೆ ಒಂದು 10 ನಿಮಿಷ ಬೇಯಿಸಿ ಈ ಕಲರ್ ಬರುತ್ತೆ. ನೀಟಾಗಿ ಡ್ರೈ ಆಗಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಫ್ರೀ ಟೈಮಲ್ಲೆಲ್ಲ ಮಾಡ್ಬೋದು. ನನಗೆ ಹಾಗೆ ಪೆಪ್ಪರ್ ಪೌಡ್ರ್ ಕೂಡ ಉದುರಿಸ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರ್ ಮುಂಚೆ ಮಾಡಿ ಇಟ್ಕೊಂಡಿದ್ದೆ ನಾನು. ನಮಗೆ ಎಷ್ಟು ಬೇಕು. ಈ ಮಳೆಗಾಲದಲ್ಲೆಲ್ಲ ಪೆಪ್ಪರ್ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಈ ಶೀತ ಎಲ್ಲ ಬರೋಲ್ಲ, ಕೆಮ್ಮೆಲ್ಲ ಕಡಿಮೆ ಆಗ್ತದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೋದು ನಾವು. ನೀಟಾಗಿ ಹಂಗೆ ಡ್ರೈ ಮಾಡೋಣ. ಇದ್ರ ಜೊತೆಗೆ ಇದಕ್ಕೆ ಯಾವುದು ಕಾಂಬಿನೇಷನ್ ಅಂದರೆ ವೈಟ್ ರೈಸು, ಹಾಗೆ ಮೆಣಸಿನ ಸಾರು, ಇದಕ್ಕೆಲ್ಲ ಹಾಕ್ಕೊಂಡು ಸೈಡ್ಸ್ಗೆ ತುಂಬ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ನಮಗೆ. ಸೊ ಈರುಳ್ಳಿ ಹಾಕೊಳ್ಳೋದು ಮುಂಚೆ ಕಟ್ ಮಾಡಿಟ್ಕೊಂಡಿದ್ದೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬಾಯಿ ಸಿಗಬೇಕಲ್ಲ ತಿಂತ ಸೊ ಟೇಸ್ಟ್ ಚೆನ್ನಾಗಿರ್ತದೆ. ಹಂಗಾಗಿ ನಾನು ಆಮೇಲೆ ಮುಕ್ಕಾಲು ಭಾಗ ಚಿಕನ್ ಬಂದಮೇಲೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ತುಂಬ ಟೇಸ್ಟಾಗಿ ಬರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ ಟೇಸ್ಟ್. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಮುಂಚೆಷ್ಟು ನೀರೆಲ್ಲ ಇಲ್ಲ, ಡ್ರೈ ಆಗಿದೆ. ಈಗ ಆಲ್ಮೋಸ್ಟ್ 80% ಫಿನಿಶ್ ಆಗಿದೆ ಚಿಕನ್ ಪೆಪ್ಪರ್ ಡ್ರೈ. ಹದವಾಗಿ ಬಂದಿದೆ ನೋಡಿ ಇದು. ಆಮೇಲೆ ನೀವೆಲ್ಲ ಟ್ರೈ ಮಾಡ್ಬೋದು. ಜೊತೆಗೆ ಈಗ ನಾನು ರೈಸ್ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ ಸಾರು ಕೂಡ ಬಿಸಿ ಬಿಸಿ ರೆಡಿಯಾಗಿದೆ. ಊಟ ಮಾಡಿದೆ ನಾವು. ಚಿಕನ್ ಆಗಿದೆ. ಬನ್ನಿ ಎಲ್ಲ ಫೈನಲ್ ಟಚ್ ಆಗಿದೆ ಇದು. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ ಫೈನಲ್ ಟಚ್ಚು ಸಾಂಬಾರು ಸೊಪ್ಪು ಇದ್ದಿದ್ದೆ ಎಲ್ಲ ಉದುರಿಸೋದು. ಸಾಂಬಾರು ಸೊಪ್ಪು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಬನ್ನಿ ಊಟ ಮಾಡೋಣ. ನನ್ನ ಮಗಳು ಕೂಡ ಬೈದಾಳೆ, ರೆಡಿಯಾಗಿದ್ದಾಳೆ. ಅವಳು ಸ್ವಲ್ಪ ತಿನ್ಸೋಣ. ನಾನು ಸ್ವಲ್ಪ ಟೇಸ್ಟ್ ಮಾಡೋಣ. ನಾನು ಸ್ವಲ್ಪ ತುಂಬ ಚೆನ್ನಾಗಿದೆ.
ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಪೆಪ್ಪರ್ ಡ್ರೈ ಜೊತೆಗೆ ವೈಟ್ ರೈಸು, ಮೆಣಸಿನ ಸಾರು, ಮಳೆಗಾಲದಲ್ಲಂತೂ ಸೂಪರ್ ಟೇಸ್ಟು, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದಂತೂ ನಮಗಂತೂ. ನೀವು ಕೂಡ ಟ್ರೈ ಮಾಡ್ಬೋದು. ಮಳೆಗಾಲ ಆಮೇಲೆ ಶೀತ ನೆಗಡಿ ಎಲ್ಲ ಇದ್ದಿದ್ದೆ, ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನೊಂದು ಫೇವ್ರೆಟ್ ಫುಡ್ ಇದು. ನೀವು ಕೂಡ ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಯಾವ ರೀತಿ ಇದೆ ಹೇಳಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.